ಸರ್, ಮೊದಲನೇದಾಗಿ ತಮ್ಮ ಶುಭಾಶಯಗಳು. ಧನ್ಯವಾದಗಳು. ಆನಂದ್ ಅವರೇ, ನಿಮ್ಮನ್ನು ಈಗ ರಾಜ್ಯ ಸರ್ಕಾರ ಕರ್ನಾಟಕ ಗೃಹ ಮಂಡಳಿಯ ಅಧಿಕಾರಿಯುತ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ಒಂದು ಪಕ್ಷದಲ್ಲಿ ನಾನು ಬಾಲ್ಯದಿಂದಲೂ ಸ್ವಯಂ ಸೇವಕನಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ ಮತ್ತು ಪಕ್ಷದ ರಾಜ್ಯ ಕಾರ್ಯದರ್ಶಿಯಾಗಿ, ಜೊತೆಗೆ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು, ಯಾತ್ರೆಗಳ ಸಂದರ್ಭ, ಚುನಾವಣೆಗಳ ನಡೆದಂಥ ಸಂದರ್ಭದಲ್ಲಿ, ಉಪಚುನಾವಣೆಗಳಲ್ಲಿ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇವತ್ತು ಪಕ್ಷ ಕೆಲಸವನ್ನು ಗುರುತಿಸಿ ಇವತ್ತು ನನಗೆ ಈ ಹುದ್ದೆಯನ್ನು ಕೊಟ್ಟಿರೋದಕ್ಕೆ ಪಕ್ಷದ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರವರು, ರಾಜ್ಯಾಧ್ಯಕ್ಷ ಈಶ್ವರಪ್ಪನವರು ಹಾಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪಕ್ಷದ ಎಲ್ಲ ನಾಯಕರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಇದಕ್ಕೆ ಒಂದು ಸಿಕ್ಕ ಪ್ರತಿಫಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳೋದಕ್ಕೆ ನಾನು ಕಾರ್ಯಕರ್ತರಲ್ಲಿ ವಿನಂತಿಸ್ಬೋದು. ಒಂದು, ನಿಮ್ಮ ಪಕ್ಷ ಈಗ ಅಧಿಕಾರದಿಂದ ನಿರ್ಗಮಿಸ್ತಾ ಇರುವಂತಹ ಸಂದರ್ಭ. ಕಳೆದ 4 ವರ್ಷ 10 ತಿಂಗಳಲ್ಲಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಸೇವೆಯನ್ನು ಗುರುತಿಸಿದಂತಹ ನಿಮ್ಮ ಪಕ್ಷ ಇದೀಗ ಸರ್ಕಾರ ವಿಸರ್ಜನೆ ಆಗುವಂಥ ಸಂದರ್ಭದಲ್ಲಿ ನಿಮ್ಮನ್ನು ನೇಮಕ ಮಾಡೋದು ತುಂಬ ವಿಳಂಬ ಆಯಿತು ಅನಿಸಿಲ್ಲ? ಪಕ್ಷದಲ್ಲಿ ಅನೇಕ ರೀತಿಯ ಈ ಸಲ ಕಡಿಮೆ ಸಂಖ್ಯೆಯಲ್ಲಿ ನಾವು ಕೊನೆಯ ಹಂತದಲ್ಲಿ 110, 100 ಹಿಂಗೆ ಸಂಖ್ಯೆ ಬಂದಾಗ ಸಂಖ್ಯೆಯ ಲೆಕ್ಕಾಚಾರದಲ್ಲಿ ಹೋದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದಂಥವ್ರಿಗೆ ತಡವಾಗಿ ಅಧಿಕಾರಗಳು ಸಿಗುವಂಥದ್ದಾಗಿದೆ. ಆದರೆ ಯಾವತ್ತೂ ನಾವು ಪಕ್ಷದ ವಿಷಯವಾಗಿ ನಾವು ಬೇಸರ ಮಾಡ್ಕೊಂಡಿರೋದಾಗಲಿ, ಪಕ್ಷ ನಮ್ಮನ್ನು ಗುರುತಿಸಿಲ್ಲ ಅನ್ನೋಂಥದ್ದಾಗಲಿ ಆಗಿಲ್ಲ. ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಒಂದು ಜವಾಬ್ದಾರಿ ಸಿಗುತ್ತೆ, ಪಕ್ಷ ಗುರುತಿಸುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗ ಇರುವಂಥ ಅವಧಿಯಲ್ಲಿ, ಅದು ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ವರ್ಷವೇ ಆಗಿರ್ಬೋದು, ನೀವು ಗೃಹ ಮಂಡಳಿಯ ಅಧಿಕಾರಿಯೇತರ ಸದಸ್ಯರಾಗಿ ಮಾಡುವಂತಹ ಕಾರ್ಯಗಳೇನು, ಏನಾದರೂ ಒಂದು ಕಾರ್ಯಕ್ರಮ ಯೋಜನೆಗಳು ರೂಪಿಸ್ಕೊಂಡಿದ್ದಾರೆ? ಒಂದು, ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ಗೃಹ ಮಂಡಳಿ ಕೊನೆಯ ಹಂತದಲ್ಲಿ ಇದ್ದಿದ್ದು ನಮ್ಮ ಸರ್ಕಾರ ಬಂದ ನಂತರ ಇಡೀ ರಾಜ್ಯದಲ್ಲಿ ಒಂದು ಉನ್ನತವಾಗಿ ಸಂಸ್ಥೆ ಬೆಳೆದಿದೆ. ಆ ಸಂಸ್ಥೆಗೆ ನನ್ನನ್ನು ನೇಮಕ ಮಾಡಿರುವಂಥ ಸಂತಸ, ಜೊತೆಗೆ ಜವಾಬ್ದಾರಿ ಹೆಚ್ಚಾಗಿದೆ. ಇದಕ್ಕೆ ನಾನು ಸಂಸ್ಥೆಯ ಅಧ್ಯಕ್ಷರಾದಂಥ GT ದೇವೇಗೌಡರು ಮತ್ತು ಸಚಿವರಾದಂಥ ಸೋಮಣ್ಣವ್ರ ಜೊತೆಗೆ ಚರ್ಚಿಸಿ ಅವ್ರ ಜೊತೆಗೆ ಸಲಹೆಗಳನ್ನು ಪಡೆದು ಯಾವ ರೀತಿ ಮುಂದುವರ್ಬೋದು ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ನಾನು ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸವನ್ನು ಹೆಂಗೆ ಮಾಡ್ಬೋದು ಅನ್ನೋಂಥದ್ದು ಮಾರ್ಗದರ್ಶನದಲ್ಲಿ ಮಾಡೋದಕ್ಕೆ ನಾನು ಆಸಕ್ತಿಯನ್ನು ವ್ಯಕ್ತಪಡಿಸ್ತೀನಿ. ಈಗ ತಾವು ಮಾತಾಡ್ತಾ ಇರೋದು ನೋಡಿದ್ರೆ ತಾವು ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕೇಡರ್ ಬೇಸಿಂದ ಬೆಳೆದು ಬಂದಿರೋದ್ರಲ್ಲಿ ಸಂಶಯ ಇಲ್ಲ. ಚುನಾವಣಾ ಹೊಸ್ತಿಲಲ್ಲಿರುವಂಥ ಸಂದರ್ಭದಲ್ಲಿ ನಿಮ್ಮನ್ನು ನೇಮಕ ಮಾಡಿರೋದು, ನೀವು ಹತಾಶರಾಗಿ ಎಲ್ಲಿ ನೀವು ಮತ್ತೆ ನಮ್ಮ ಪಕ್ಷಕ್ಕೆ ದುಡಿದಲ್ಲೇ ಬೇರೆ ಎಲ್ಲೇ ಹತಾಶರಾಗಿ ಬೇರೆ ಕಡೆ ಹೋಗ್ತಿರೋ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಪಕ್ಷ ಮಾಡಿದೆಯಾ ಈ ಸಂದರ್ಭದಲ್ಲಿ ಅಂತ? ನಾವು ಒಂದು ಪಕ್ಷ ಇವತ್ತು ಅಧಿಕಾರ ಕೊಟ್ಟಿದೆ ಅಂತ ಪಕ್ಷ ಬಿಡುವಂಥದ್ದಾಗಲಿ ಅಥವಾ ಅಧಿಕಾರ ಕೊಡ್ತಿದ್ರೆ ಪಕ್ಷ ಬಿಟ್ಟು ಹೋಗುವಂಥ ಮನೋಭಾವನೆಯನ್ನು ಸಂಘಟನೆಯಲ್ಲಿ ನಾವು ಬೆಳೆದಿರೋದ್ರಿಂದ ಯಾವತ್ತೂ ಆ ಮನೋಭಾವನೆ ಬರೋಲ್ಲ. ಇವತ್ತು ಅಧಿಕಾರ ಸಿಕ್ಕಿರ್ಬೋದು, ಸಿಗದೇ ಇದ್ದರೂ ನಾವು ಪಕ್ಷದಲ್ಲೇ ಇರ್ತಿದ್ವಿ, ಪಕ್ಷದಲ್ಲೇ ನಮ್ಮ ಕಾರ್ಯಚಟುವಟಿಕೆಯನ್ನು ಇನ್ನೂ ಹೆಚ್ಚು ವಿಸ್ತಾರ ಮಾಡ್ತಾಯಿದ್ವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಾಕಲ್ಲ ಸರ್?